ನೋಡಿ, ರೈತರಿಗೆ ನಾವು ಯಾಕೆ ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು ಅಥವಾ ಕೆಮಿಕಲ್ ಗೊಬ್ಬರಗಳನ್ನ ಬಳಸಬೇಡಿ ಅಂತ ಹೇಳ್ತೀವಿ ಅಂದ್ರೆ, ಎರೆಹುಳುನ ರೈತ ಮಿತ್ರ ಅಂತಾರೆ. ನಾನು ನಿಮ್ಗೆ ಜಸ್ಟ್ ಒಂದು ಸ್ವಲ್ಪ ಯೂರಿಯಾನ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ. ನೋಡಿ ಅಲ್ಲಿ ನೋಡಿ ಯಾವ ರೀತಿ, ದಯವಿಟ್ಟು ಕ್ಷಮಿಸಿ, ನೀರ್ಗೆ ಹಾಕ್ತಾ ಇದೀವಿ. ಸೊ ಇಷ್ಟು ಇಂಪ್ಯಾಕ್ಟ್ ಅನ್ನೋದು ಇರುತ್ತೆ. ಯೂರಿಯಾ ಆಗಿರ್ಬೋದು, DAP ಆಗಿದ್ರೆ ಮಣ್ಣಿನ ಫಲವತ್ತತೆ ಅನ್ನೋದು ಕಂಪ್ಲೀಟ್ಲಿ ಆಡ್ ಆಗ್ತಿರುತ್ತೆ. ಭೂಮಿ ಅನ್ನೋದಕ್ಕಿಂತ ನೀವು ಒಂದು ಕೆಮಿಕಲ್ ಫ್ಯಾಕ್ಟ್ರಿನ ಮಾಡ್ತಿರ್ತೀರಾ. ಅದೇ ಎರೆಹುಳುಗಳಿಗೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತಿದೀವಿ. ನೋಡಿ ಏನಾದ್ರೂ ಚೇಂಜಸ್ ಆಯ್ತಾ? ನಾರ್ಮಲ್ ಆಗೇ ಇದಾವೆ. ಅವಾಗಲೇ ಏನಾಯ್ತು ಹೇಳಿ, ನೋಡಿ ಓಡಾಡ್ಕೊಂಡಿದ್ದಾವೆ. ಎಷ್ಟು ಆಕ್ಟಿವ್ ಆಗುತ್ತೆ ಅಂದ್ರೆ, ಇನ್ನೊಂದು ಇದು ಕೂಡ ಹಾಕಿ ನೋಡ್ತೀನಿ, ಆರ್ಗ್ಯಾನಿಕ್ ಗೊಬ್ಬರನೇ. ಒಂದು ನಿಮಿಷ ನೋಡಿ, ಆರಾಮಾಗಿ ಅದ್ರ ಪಾಡ್ಗೆ ಅದಿದೆ. ನೀವು ಯೂರಿಯಾ DAP ಹಾಕೋದ್ರಿಂದ ಈ ರೀತಿ ಎರೆಹುಳುಗಳೆಲ್ಲ ಸಾಯ್ತಿರುತ್ತೆ. ಸೊ ಅದಕ್ಕೆ ಹೇಳೋದು ರೈತರಿಗೆ, ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಸಿ. ನೀವೇ ಮನೆಯಲ್ಲಿ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು, ನೋಡಿ ಈಗಲೂ ಕೂಡ ಆಕ್ಟಿವ್ ಆಗೇ ಇದಾವೆ. ನೀವು ನೋಡಿ ಆ ಮಣ್ಣು ಇದ್ರೊಳಗಡೆ